ದೂರ ದೂರ ನೆಟ್ಟ ಗಿಡಗಳು ದೊಡ್ಡ ಮರವಾದ ಮೇಲೆ ಅವು ಹತ್ತಿರವಾಗುತ್ತದಂತೆ. ಆದರೆ ಮನುಷ್ಯರು ದೊಡ್ಡವರಾದ ಮೇಲೆ ಅವರ ಮನಸ್ಸುಗಳು ದೂರವಾಗುತ್ತಂತೆ. ಇದು ಎಷ್ಟು ನಿಜ ಅಲ್ಲ ಈ ಸಾಲುಗಳು. ಹಾಯ್, ಹಲೋ, ನಮಸ್ತೆ, ಶುಭೋದಯ. ಹೇಗಿದ್ರೆ ಎಲ್ಲ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಳಗ್ಗೆನೇ ನಮ್ಮ ಮನೆಯ ಮುಂದೆ ಕೇಳುವ ಇಂಪಾದ ಸದ್ದು, ಜೊತೆಗೆ ಶುಭ ಕೋರುವ ನಮ್ಮ ಪ್ರೀತಿಯ ಅಮ್ಮು. ಏನೇ ಅನ್ನಿ, ಪ್ರಾಣಿ ಪಕ್ಷಿ ಪರಿಸರ ಜೊತೆ ಒಡನಾಟವೇ ಚಂದ ಅಲ್ವಾ? ಏನಂತೀರ? ಯೂಶಲಿ ಸಂಡೇಸ್ ನನ್ನ ಪರ್ಸ್ನಲ್ ಕೇರ್ ರೊಟೀನ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರು ಕುಡಿತೀನಿ. ನೀರು ಕುಡಿದು ಇವತ್ತು ಟೈಮ್ ಇತ್ತು, ಸ್ವಲ್ಪ ಯೋಗಾಸನ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಮಧ್ಯ ಮಧ್ಯ ಅಮ್ಮ ಬಂದು ಡಿಸ್ಟರ್ಬ್ ಮಾಡ್ತಾಳೆ. ತುಂಬ ಸಲ ಹೀಗೆ ಮಾಡ್ತಾಳೆ. ನಾವು ಎಕ್ಸಸೈಸ್ ಅಥವಾ ಯೋಗಾಸನ ಏನೇ ಮಾಡಬೇಕಾದ್ರೂ ನೋಡಿ ಹೇಗೆ ಡಿಸ್ಟರ್ಬ್ ಮಾಡ್ತಾಳೆ. ಯೋಗಾಸನ ಮುಗಿದ್ಮೇಲೆ ಒಂದು 5 to 10 minutes ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಯೋಗಾಸನ ಎರಡೂ ಆಯಿತು. ಇವತ್ತು ಪರ್ಸ್ನಲ್ ಹೇರ್ ಕೇರ್ ರೊಟೀನ್ ಮಾಡೋಣ ಅಂತ. ನನ್ನ ಹೇರ್ಸ್ ತುಂಬ ಡ್ರೈ ಆಗಿತ್ತು. ಹೇರ್ ಆಯಿಲಿಂಗ್ ಮಾಡಬೇಕು. ಅದಕ್ಕೋಸ್ಕರ ಆಯಿಲ್ನ ತೊಗೊಂಡ್ಬಿಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ. ನನ್ನ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್ ತುಂಬ ಡ್ರೈ ಇದೆ, ಆದ್ದರಿಂದ ನಾನು ಹೆವಿ ಆಯಿಲ್ಸ್ ಪ್ರಿಫರ್ ಮಾಡ್ತೀನಿ. ಎಕ್ಸಾಂಪಲ್ ಕ್ಯಾಸ್ಟರ್ ಆಯಿಲ್ ಆಗಲಿ, ಸೆಸಮೆ ಆಯಿಲ್ ಆಗಲಿ, ಈ ಥರದ್ದು. ಹೇರ್ಸಿಗೆ ಮಾತ್ರ ಲೈಟ್ ಆಯಿಲ್ಸ್ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಆಲ್ಮಂಡ್ ಆಗಲಿ, ಅಥವಾ ಇಲ್ಲಿ ನಾನು ನಾನ್ ಸ್ಟಿಕ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಕೋಕೋನಟ್ ಜಾಸ್ಮಿನ್ ನಾನ್ ಸ್ಟಿಕ್ ಆಯಿಲ್. ಆಯಿಲ್ ಹಚ್ಕೊಳ್ಳೋ ಅಷ್ಟರಲ್ಲಿ ಟೀ ಕೂಡ ರೆಡಿಯಾಗಿತ್ತು. ಇದು ಇಮ್ಯುನಿಟಿ ಬೂಸ್ಟರ್ ಟೀ ಅಂತಲೇ ಹೇಳ್ಬೋದು. ಇಂಗ್ರೀಡಿಯೆಂಟ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಟೀ ಕುಡಿದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಕಿಚನ್ ಗಾರ್ಡನ್ ಕಡೆ ಹೊರಟ್ವಿ. ನಮ್ಮ ಮನೆಯ ಪಕ್ಕದ ಸೈಟೇ ಕಿಚನ್ ಗಾರ್ಡನ್. ಇಲ್ಲಿ ನಾನು ಸೊಪ್ಪು ಕಿತ್ಕೊಳಕ್ಕೆ ಬಂದೆ. ಗೋಣಿ ಸೊಪ್ಪು ಬೆಳೆದಿತ್ತು, ದಂಟಿನ ಸೊಪ್ಪು ಇತ್ತು, ಹಾಗೆ ಸಾಂಬಾರು ಸೊಪ್ಪು ಇತ್ತು. ತುಂಬ ಸೊಪ್ಪುಗಳಿದೆ ಇಲ್ಲಿ. ದಿನಕ್ಕೆ ಒಂದೊಂದು ಮಾಡಿದರೂ ಖಾಲಿ ಆಗೋದಿಲ್ಲ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಕೀಳ್ತಾ ಇದ್ದೀನಿ. ಹಾಗೆ ಒಂದು ರೌಂಡ್ ಕಿಚನ್ ಗಾರ್ಡನ್ ಟೂರ್ ಹೋದರೆ ಇಲ್ಲಿ ನಿಮಗೆ ಸಿಗೋದು ಬೀನ್ಸ್. ಇದು ಸೀಮೆ ಬದನೆಕಾಯಿ ಗಿಡ, ಇದು ತೊಂಡೆಕಾಯಿ ಗಿಡ. ಇಲ್ಲಿ ಚಿಕ್ಕ ಚಿಕ್ಕ ಅಮರಾಂಥಸ್, ರೆಡ್ ಅಮರಾಂಥಸ್ ಗಿಡಗಳಿದೆ. ಪುದೀನ, ಅಗೇನ್ ಬೀನ್ಸ್. ಕಬ್ಬು, ಹಾಗೆ ಇನ್ನೊಂದು ಕಡೆ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಮಿಕ್ಸಲ್ಲಿದೆ. ಇದು ನೋಡಿ ಎಷ್ಟು ಉದ್ದ ಇದೆ. ಹಾಗೆ ಇಲ್ಲಿ ಚಿಲ್ಲಿ ಗಿಡಗಳು, ಮೆಣಸಿನಕಾಯಿ ಗಿಡಗಳು. ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಸೊಪ್ಪುಗಳನ್ನ ಕೀಳ್ತಾ ಇದ್ದಾರೆ ಓನರ್ ಮನೆಗೆ ಕೊಡೋಕ್ಕೆ. ಸೊ ಕಿಚನ್ ಗಾರ್ಡನಿಂದ ನಮಗೆ ಏನೆಲ್ಲ ಸಿಕ್ಕಿದೆ ನೋಡಿ. ದಂಟಿನ ಸೊಪ್ಪು, ಸಾಂಬಾರು ಸೊಪ್ಪು ನೋಡ್ಬೋದು. ದೆನ್
ಮೆಣಸಿನಕಾಯಿ, ಇನ್ನೂ ತುಂಬ ಇದೆ. ಇವತ್ತು ಇದರಿಂದ ಏನಾದರೂ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ರಾಗಿ ಮಾಲ್ಟ್ ಮಾಡ್ಕೊಳ್ಳೋಣ. ಏನು ಬೇಕು? ಅಮ್ಮಗೆ ಊಟ ಬೇಕಾದರೆ ಕಿಚನ್ನಿಗೆ ಬಂದು ಕೇಳೋದು ಹೀಗೆ ಇವಳು. ಹಸಿವಾಯ್ತಾ? ರಾಗಿ ಮಾಲ್ಟ್ ರೆಡಿ ಆಗ್ತಾ ಇತ್ತು, ಹಾಗೆ ಅಮ್ಮಗೆ ಊಟ ಹಾಕಿದ್ದೆ. ಅಮ್ಮ ಊಟ ಮಾಡ್ತಾ ಇದ್ದಾಳೆ. ಕಿಚನ್ ಗಾರ್ಡನ್ನ ಪಾಲನೆ ಹಾಗೂ ಪೋಷಣೆ ಮಾಡುವವರು ಇವರೇ, ನನ್ನ ಹಸ್ಬೆಂಡ್. ಅಮ್ಮ ಒಳಗಡೆಯಿಂದ ನೋಡ್ತಾ ಇದ್ದಾಳೆ ಕಿಟಕಿ ಮೇಲೆ ಹತ್ತಿ. ಹಾಗೆ ರಾಗಿ ಮಾಲ್ಟ್ ಕೂಡ ರೆಡಿಯಾಗಿತ್ತು. ನಮ್ಮ ಸಿಂಪಲ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಆಯಿತು. ಮತ್ತು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇದು ತಡ್ನಿಕಾಳು. ಇದನ್ನು ಯೂಸ್ ಮಾಡಿಕೊಂಡು ಜೊತೆಗೆ ಕಿಚನ್ ಗಾರ್ಡನಿಂದ ತೊಗೊಂಬಂದಿದ್ವಲ್ಲ ಆ ದಂಟಿನ ಸೊಪ್ಪು, ಜೊತೆಗೆ ಚೀಣಿಕಾಯಿ ಅಂದರೆ ಪಂಪ್ಕಿನ್. ಇದು ತುಂಬ ರುಚಿ ಕೊಡುತ್ತೆ ಸಾಂಬಾರಿಗೆ. ಎಲ್ಲದೂ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಟೆ. ಇದು ನಮ್ಮ ಕಿಚನ್ ಗಾರ್ಡನಲ್ಲಿ ಬಿಟ್ಟಿದ್ದ ಸೀತಾಫಲ, ಹಣ್ಣಾಗಿತ್ತು. ಇವತ್ತು ತಿಂತಾ ಇದ್ದೀವಿ. ಆ ಕಡೆ ಸಾಂಬಾರ್ ತರಕಾರಿಗಳು ಬೆಂದಿತ್ತು, ಮಸಾಲೆಗೆ ಹಾಕ್ತಾ ಇದ್ದೆ. ಮಸಾಲ ಕೂಡ ರೆಡಿ ಆಯಿತು. ಈಗ ಬನ್ನಿ ಸಾಂಬಾರು ಮಾಡೋಣ. 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ, ಹಾಗೆ ಸಾಸಿವೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ರುಬ್ಬಿದ ಮಸಾಲವನ್ನು ಸೇರಿಸ್ಕೊಂಡು ಬೇಯಿಸಿದ ತರಕಾರಿಗಳನ್ನ ಹಾಕಿ ಕುದಿಸಿದ್ರೆ ಆಯಿತು, ಸಾಂಬಾರು ರೆಡಿಯಾಗಿದೆ. ಅಷ್ಟೊತ್ತಿಗೆ ಕರೆಕ್ಟ್ ಊಟದ ಟೈಮ್ ಆಯಿತು. ಮನೆ ಕ್ಲೀನ್ ಮಾಡಿರಲಿಲ್ಲ, ಗುಡಿಸಿರಲಿಲ್ಲ, ಕಸ ಹಾಗೆ ಇತ್ತು. ಇವಾಗ ನಮ್ಮ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ನ ಆನ್ ಮಾಡ್ತಾ ಇದ್ದೀನಿ. ಇದು ಅದರಷ್ಟಕ್ಕದೇ ಮ್ಯಾಪಿಂಗ್ ಮಾಡಿಕೊಂಡು ಮನೆ ಫುಲ್ ಒರೆಸ್ಕೊಂಬರುತ್ತೆ ವಿತ್ ವ್ಯಾಕ್ಯೂಮ್ ಸಮೇತ. ನಮ್ಮ ಮನೆಯಲ್ಲಿ ಪೊರ್ಕೆಲಿ ಕಸ ಗುಡಿಸಿದ್ರೆ ಕಸ ಹೋಗಲ್ಲ. ಯಾಕಂದರೆ ನಮ್ಮ ಮನೇಲಿ ಪೆಟ್ ಅಮ್ಮು ಇರೋದ್ರಿಂದ ಅವಳು ಕೂದಲು ತುಂಬ ಲೈಟ್ ವೆಯ್ಟ್ ಇರುತ್ತೆ. ಹಾಗಾಗಿ ನಾವು ಮುಂದೆ ಗುಡಿಸ್ಕೊಂಡು ಹೋದರೆ ಹಿಂದೆ ಹಾರಾಡ್ತಾ ಇರುತ್ತೆ. ಅದಕ್ಕೆ ನಾವು ರೋಬೋಟ್ ಕ್ಲೀನರ್ನ ಯೂಸ್ ಮಾಡ್ತೀವಿ. ಇದನ್ನು ಮೊಬೈಲಲ್ಲಿ ಬೇಕಾದರೂ ಆಪ್ರೇಟ್ ಮಾಡ್ಬೋದು, ಸ್ಕೆಡ್ಯೂಲ್ ಮಾಡಿಡ್ಬೋದು. ಯಾವಾಗ ಬೇಕಾವಾಗ ಸ್ಕೆಡ್ಯೂಲ್ ಮಾಡಿಟ್ರೆ ಆ ಟೈಮ್ಗೆ ಅದಕ್ಕದೇ ಸ್ಟಾರ್ಟ್ ಆಗಿಬಿಟ್ಟು ಕ್ಲೀನಿಂಗ್ ಶುರು ಮಾಡಿಕೊಳ್ಳುತ್ತೆ. ನಮ್ಮ ಮಹಾರಾಣಿಯವ್ರು ನೋಡಿ ಹೇಗೆ ಕೂತಿದ್ದಾರೆ. ರೋಬೋಟ್ ಕ್ಲೀನರ್ ಮನೆ ಕ್ಲೀನ್ ಮಾಡ್ತಾಯಿತ್ತು. ಅಷ್ಟರಲ್ಲಿ ನಾನು ಸಿಂಪಲ್ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ ಹೇರ್ ಪ್ಯಾಕ್ ಮಾಡ್ಕೋತಾ ಇದ್ದೆ. 1 ಲೋಟ ನೀರಿಗೆ 3 ರಿಂದ 4 ಚಮಚ ಫ್ಲ್ಯಾಕ್ಸ್ ಸೀಡ್ ಹಾಕಿದ್ರೆ ಆಯಿತು. ಅದು ಕುದ್ದಾದಮೇಲೆ ಜೆಲ್ಲಿ ಟೈಪ್ ಬರುತ್ತೆ. ಇದನ್ನು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದು. ಹೇರ್ ಪ್ಯಾಕ್ ಹಚ್ಕೊಳೋ ಅಷ್ಟರಲ್ಲಿ ನಮ್ಮ ಕ್ಲೀನಿಂಗ್ ಮಷಿನ್ ಕ್ಲೀನಿಂಗ್ ಕಂಪ್ಲೀಟ್ ಮಾಡಿ ಅದರಷ್ಟಕ್ಕದೇ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗ್ತಾ ಇದೆ. ನೋಡ್ಬೋದು ನೀವು. ಫ್ಲೋರ್ ಕ್ಲೀನಿಂಗ್ ತುಂಬ ಚೆನ್ನಾಗಾಗಿದೆ. ಅಷ್ಟರಲ್ಲಿ ತಲೆ ಸ್ನಾನ ಆಯಿತು. ಹೇರ್ಸ್ ಕೂಡ ತುಂಬ ಸಾಫ್ಟ್ ಆಗಿದೆ. ಹಾಗೆ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಜೀವನನ ಇಷ್ಟು ಸುಂದರವಾಗಿ ರೂಪಿಸಿರೋ ಆ ದೇವರಿಗೆ ಒಂದು ಗ್ರೇಟ್ಫುಲ್, ಒಂದು ಥ್ಯಾಂಕ್ಫುಲ್ ಹೇಳ್ದಿದ್ರೆ ಹೇಗೆ ಹೇಳಿ. ಆಲ್ವೇಸ್ ನಿಮ್ಮ ಹತ್ರ ಏನಿದೆ ಅದಕ್ಕೆ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಆಗಿರಿ.
ಪೂಜೆ ಮುಗಿಸಿದ ಮೇಲೆ ಗರುಡ ಪುರಾಣ ಬುಕ್ ತರಿಸಿದ್ದೆ, ಅದನ್ನೇ ಇವಾಗ ಓದ್ತಾ ಇದ್ದೀನಿ. ಎಲ್ಲ ಧಾರ್ಮಿಕ ಪುಸ್ತಕಗಳಲ್ಲಿ ಹೇಳಿರೋದು ಒಂದೇ, ನಿಮ್ಮ ಪ್ರಯತ್ನ ಹಾಗೂ ನಿಮ್ಮ ಯೋಚನೆ ಶುದ್ಧವಾಗಿದ್ದರೆ ನೀವು ರಿಸಲ್ಟ್ಗೆ ಯೋಚನೆ ಮಾಡಬಾರ್ದು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.